ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇನ್ನು ಮುಂದೆ ಪಾಕಿಸ್ತಾನದ ಚೈನಾ ನಿರ್ಮಿತ JF-17 ಯುದ್ಧ ವಿಮಾನ ಇದೆಯಲ್ಲ, ಅದರ ಇಂಜಿನ್ ಭಾರತದಲ್ಲಿ ತಯಾರಾಗುತ್ತೆ. ಅದಕ್ಕಾಗಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಗ್ರಿಮೆಂಟ್ ಆಗಿದೆ. ನಮ್ಮ HAL ನಲ್ಲಿ ಆ ಯುದ್ಧ ವಿಮಾನದ ಇಂಜಿನ್ ಗಳನ್ನ ತಯಾರು ಮಾಡ್ತಾರೆ. ಅರೆ, ಪಾಕಿಸ್ತಾನಕ್ಕೆ ಚೈನಾ ಮಾಡ್ಕೊಡ್ತಾ ಇರೋ ಯುದ್ಧ ವಿಮಾನಗಳ ಇಂಜಿನ್ನು ಭಾರತದ HAL ನಲ್ಲಿ ತಯಾರಾಗತ್ತಾ ಅಂತ ನೀವು ಹುಬ್ಬೇರಿಸ್ತಾ ಇದ್ದೀರಿ, ನನಗೆ ಗೊತ್ತು. ಹಾಗಾದ್ರೆ ಏನಿದೆ ವಿಷಯ? JF-17 ಯುದ್ಧ ವಿಮಾನಕ್ಕೆ ಬಳಕೆ ಆಗ್ತಾ ಇರೋ ಇಂಜಿನ್ ಯಾವುದು? ಶತ್ರು ದೇಶ ಬಳಸುವ ಯುದ್ಧ ವಿಮಾನಕ್ಕೆ ಭಾರತ ಯಾಕೆ ಇಂಜಿನ್ ಅನ್ನು ತಯಾರು ಮಾಡಿಕೊಡ್ಬೇಕು? ಆ ಇಂಜಿನ್ ಗಳನ್ನ ಭಾರತ ಏನ್ ಮಾಡುತ್ತೆ? ಯಾರ ಜೊತೆ ಭಾರತಕ್ಕೆ ಒಪ್ಪಂದ ಆಗಿದೆ? ಇದು ಎಷ್ಟು ಸಾವಿರ ಕೋಟಿ ರೂಪಾಯಿಗಳ ಒಪ್ಪಂದ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನಿಮಗೆಲ್ಲ ನೆನಪಿರಬೇಕು, ಇತ್ತೀಚೆಗೆ ಅಂದರೆ 2023ರಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸ ಕೈಗೊಂಡಿದ್ರಲ್ಲ, ಆ ಸಂದರ್ಭದಲ್ಲಿ ಭಾರತಕ್ಕೊಂದು ದೊಡ್ಡ ಉಡುಗೊರೆ ಸಿಕ್ತು. ನಮ್ಮಲ್ಲಿ ತಯಾರಾಗ್ತಾ ಇರುವ ತೇಜಸ್ LCA Mark II ಯುದ್ಧ ವಿಮಾನಗಳಿಗೆ ಇಂಜಿನ್ ಅನ್ನು ಒದಗಿಸಿಕೊಡೋದಕ್ಕೆ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಸಿದ್ಧ ಆಯಿತು. ಅಲ್ಲದೆ ಈ ಒಪ್ಪಂದದ ಅನ್ವಯ GE ಇಂಜಿನ್ ಟೆಕ್ನಾಲಜಿಯನ್ನ ಭಾರತಕ್ಕೆ ಕೊಡೋದಕ್ಕೆ ಒಪ್ಕೊಳ್ತು. ಆ ಮೂಲಕ ಭಾರತದ LCAಗಳಿಗೆ GE ತಂತ್ರಜ್ಞಾನ ಸಿಕ್ಕಾಗಾಯಿತು. ಈ ಇಂಜಿನ್ಗಳನ್ನ ನಿರ್ಮಿಸುವ ಜವಾಬ್ದಾರಿಯನ್ನ HAL ಅವತ್ತು ವಹಿಸಿಕೊಳ್ತು. ಹೀಗೆ ಭಾರತ ಮತ್ತು ಅಮೆರಿಕದ ನಡುವೆ ಬಹುದೊಡ್ಡ ರಕ್ಷಣಾ ಒಪ್ಪಂದ ಆಗ್ತಿದ್ದ ಹಾಗೆ ಭಾರತ ಅಮೆರಿಕದ ಕಡೆಗೆ ವಾಲುತ್ತೆ, ರಷ್ಯಾನ ದೂರ ಮಾಡಿಕೊಳ್ಳುತ್ತೆ ಅಂತ ಎಲ್ಲಾ ಭಾವಿಸಿದ್ರು. ಅಂತಾರಾಷ್ಟ್ರೀಯ ರಕ್ಷಣಾ ತಜ್ಞರು ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇನ್ನು ಭಾರತದಲ್ಲಿ ಕೂಡ ರಷ್ಯಾದ ಉತ್ಪನ್ನಗಳ ಮೇಲೆ ಇಷ್ಟು ದಿನ ಡಿಪೆಂಡ್ ಆಗಿದ್ದು ಸಾಕು, ಇನ್ನಾದರೂ ಭಾರತ ತನ್ನದೇ ಆದ ತಂತ್ರಜ್ಞಾನವನ್ನ ಬೆಳೆಸ್ಕೋಬೇಕು, ಸಾಧ್ಯ ಆದಷ್ಟು ಭಾರತಕ್ಕೆ ಉಪಯೋಗ ಆಗೋ ಹಾಗೆ ಯಾರು ನಮಗೆ ಅನುಕೂಲಗಳನ್ನ ಮಾಡಿಕೊಡ್ತಾರೋ ಅವರ ಜೊತೆ ವ್ಯಾಪಾರ ವ್ಯವಹಾರಗಳನ್ನ ಮುಂದುವರಿಸಬೇಕು ಅಂತ ಭಾರತದ ಸಾಕಷ್ಟು ತಜ್ಞರು ಹೇಳೋದಕ್ಕೆ ಶುರು ಮಾಡಿದ್ರು. ಇನ್ನು ಭಾರತ ಕೂಡ ಈ ಹಿಂದಿಗಿಂತ ಸಾಕಷ್ಟು ಬದಲಾಗಿತ್ತು. ನಾವು ಮೇಕ್ ಇನ್ ಇಂಡಿಯಾ ಅನ್ನೋ ಮಂತ್ರವನ್ನ ಜಪ ಮಾಡೋದಕ್ಕೆ ಶುರು ಮಾಡಿದ್ವಿ. ಹೀಗಾಗಿ ರಕ್ಷಣಾ ಇಲಾಖೆ ಭಾರತಕ್ಕೆ ಇನ್ಯಾವುದೇ ಉಪಕರಣಗಳನ್ನ ಖರೀದಿ ಮಾಡಿದ್ರು ಕೂಡ ಅದರಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಬೇಕು ಅನ್ನೋದು ತುಂಬಾ ಮುಖ್ಯ ಅನ್ನೋ ಸಂದೇಶವನ್ನ ನಾನಾ ದೇಶಗಳ ಸರಬರಾಜುದಾರರಿಗೆ ಕೊಡೋದಕ್ಕೆ ಶುರು ಮಾಡಿತು. ಈ ಹಂತದಲ್ಲಿ ಫ್ರಾನ್ಸ್ನ ಸ್ಯಾಫ್ರಾನ್ ಕಂಪನಿ ಕೂಡ ನಾನು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಿದ್ಧ ಅಂತ ಹೇಳ್ತು. ಹೀಗಾಗಿ ಭಾರತದ ಮುಂದೆ ಹೆಚ್ಚು ಹೆಚ್ಚು ಆಪ್ಷನ್ಗಳು ಬಂದು ಬೀಳೋದಕ್ಕೆ ಶುರು ಆದವು. ಹೀಗೆ ಯಾವಾಗ ಭಾರತ, ಫ್ರಾನ್ಸ್, ಅಮೆರಿಕ, ಇಸ್ರೇಲ್ ಅಂತ ಅನ್ನೋದಕ್ಕೆ ಶುರುವಾಯಿತೋ ಆಗ ರಷ್ಯಾ ಕೂಡ ಸ್ವಲ್ಪ ಎಚ್ಚೆತ್ತುಕೊಳ್ತು. ಭಾರತದ ಅಗತ್ಯಗಳಿಗೆ ತಕ್ಕಂತೆ ಸ್ಪಂದಿಸೋದಕ್ಕೆ ರಷ್ಯಾ ಸಿದ್ಧವಾಗತೊಡಗಿತು. ಗೆಳೆಯರೆ, ಭಾರತ ಮತ್ತು ರಷ್ಯಾಗಳದ್ದು ತುಂಬಾ ಹಳೆಯ ಸ್ನೇಹ. ಭಾರತದ ಕಷ್ಟದ ದಿನಗಳಲ್ಲಿ ರಷ್ಯಾ ನಮ್ಮ ಜೊತೆ ನಿಂತ್ಕೊಂಡಿತ್ತು. ಅಮೆರಿಕ ಹಾಗೂ ಐರೋಪ್ಯ ದೇಶಗಳ ಆಯುಧಗಳು ನಮಗೆ ಸಿಗೋದಿಲ್ಲ ಅನ್ನೋ ದಿನಗಳಲ್ಲಿ ನಮ್ಮ ಆಯುಧ ಭಂಡಾರವನ್ನ ತುಂಬಿಸಿದ್ದು ರಷ್ಯಾ. ಹಾಗೆ ನಮ್ಮ ಪರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ರಷ್ಯಾ ತನ್ನ ವೀಟೋ ಅಧಿಕಾರವನ್ನು ಕೂಡ ಬಳಸಿದೆ. ಇನ್ನು ಭಾರತ ಕೂಡ ರಷ್ಯಾಗೆ ಸಾಕಷ್ಟು ಸಹಾಯ ಮಾಡಿದೆ. ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ನಿಂತು ಯುದ್ಧ ಮಾಡಲಿಲ್ಲ ಅಷ್ಟೇ, ಅಮೆರಿಕ ಹಾಗೂ ಜಗತ್ತು ನಿರ್ಬಂಧ ವಿಧಿಸಿದ ಸಂದರ್ಭದಲ್ಲಿ ಕೂಡ ರಷ್ಯಾದ ತೈಲ ಖರೀದಿಯನ್ನ ಹೆಚ್ಚು ಮಾಡುವ ಮೂಲಕ ಭಾರತ ರಷ್ಯಾದ ಜೊತೆ ನಿಂತುಕೊಳ್ತು. ಎಲ್ಲೂ ಕೂಡ ರಷ್ಯಾದ ವಿರುದ್ಧ ಖಂಡನಾ ನಿರ್ಣಯಗಳಿಗೆ ಭಾರತ ಬೆಂಬಲ ಕೊಡಲಿಲ್ಲ. ವಿಶ್ವ ವೇದಿಕೆಗಳಲ್ಲಿ ಎಲ್ಲೂ ರಷ್ಯಾ ವಿರುದ್ಧ ನಾವಿದೀವಿ ಅಂತ ಭಾರತ ತೋರಿಸ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ. ಮೊನ್ನೆ ಕೂಡ ಪುತಿನ್ ಆಯ್ಕೆಯ ವಿರುದ್ಧ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳು ಕತ್ತಿ ಮಸೀತಿದ್ರೆ ಭಾರತ ಅಧ್ಯಕ್ಷ ಪುತಿನ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದೆ. ಹೀಗಾಗಿ ಜಗತ್ತಿನಿಂದ ಐಸೋಲೇಟ್ ಆಗ್ತಾ ಇರೋ ರಷ್ಯಾಗೆ ಭಾರತದ ನೆರವು, ಸಹಾಯ, ಸ್ನೇಹ ಇವೆಲ್ಲ ಬೇಕೇ ಬೇಕು. ಭಾರತವನ್ನು ತನ್ನ ಜೊತೆಗೆ ಉಳಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ರಷ್ಯಾಗೂ ಇದೆ. ಅದರ ಭಾಗವಾಗಿ ಈಗ ರಷ್ಯಾ ಹಾಗೂ ಭಾರತಗಳ ನಡುವೆ ಇಂಜಿನ್ ಮ್ಯಾನುಫ್ಯಾಕ್ಚರಿಂಗ್ ಒಪ್ಪಂದ ಆಗಿದೆ. ರಷ್ಯಾದ ಯುದ್ಧ ವಿಮಾನಗಳ ಇಂಜಿನ್ ಇನ್ನು ಮುಂದೆ ಭಾರತದ HAL ನಲ್ಲಿ ಸಿದ್ಧವಾಗುತ್ತೆ. ಅದಕ್ಕಾಗಿ HAL ಜೊತೆ 5,000 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಒಪ್ಪಂದವೊಂದಕ್ಕೆ ಸಹಿ ಬಿದ್ದಿದೆ. ಹೌದು, ಇನ್ನು ಮುಂದೆ ರಷ್ಯಾದ RD-33 ಇಂಜಿನ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ HAL ನಲ್ಲಿ ಆಗುತ್ತೆ. ಇದು 5,279.72 ಕೋಟಿ ರೂಪಾಯಿಗಳಷ್ಟು ಮೊತ್ತದ ಒಪ್ಪಂದ. ಇದರ ಹಿನ್ನೆಲೆಯಲ್ಲಿ HAL ನ ಕೋರಾಪುಟ್ ಡಿವಿಷನ್ ನಲ್ಲಿ ಎಂಜಿನ್ ಮ್ಯಾನುಫ್ಯಾಕ್ಚರಿಂಗ್ ಶುರು ಆಗುತ್ತೆ. ಇದು ಈ ಹಿಂದಿನಂತೆ ಬರೀ ಅಸೆಂಬ್ಲಿಂಗ್ ಕೆಲಸ ಅಲ್ಲ, ಈ ಎಂಜಿನ್ ಗಳ ತಯಾರಿಗೆ ಟೆಕ್ನಾಲಜಿಯನ್ನ ಭಾರತಕ್ಕೆ ಕೊಡೋದಕ್ಕೆ ರಷ್ಯಾ ಜೊತೆ ಒಪ್ಪಂದ ಆಗಿದೆ. ಈಗಾಗಲೇ ರಷ್ಯಾದ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಜೊತೆ TOT ಅಂದ್ರೆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಒಪ್ಪಂದಕ್ಕೆ ಸಹಿ ಕೂಡ ಬಿದ್ದಿದೆ. RD-33 ಇಂಜಿನ್ ಇನ್ನು ಮುಂದೆ ಸಂಪೂರ್ಣವಾಗಿ ಸ್ಥಳೀಯವಾಗಿ ನಿರ್ಮಾಣಗೊಳ್ಳುತ್ತೆ. ಅಂದಹಾಗೆ ಈ RD-33 ಇಂಜಿನ್ ಗಳ ಒರಿಜಿನಲ್ ಮ್ಯಾನುಫ್ಯಾಕ್ಚರರ್ JSC ಕ್ಲಿಮೋವ್ ಅನ್ನೋ ರಷ್ಯನ್ ಕಂಪನಿ. ಈ ಕಂಪನಿ
ಕಂಪನಿ ವಿಶ್ವದ ಪ್ರಮುಖ ಇಂಜಿನ್ ತಯಾರಿಕಾ ಕಂಪನಿಗಳ ಪೈಕಿ ಒಂದು. ಇವರು ಗ್ಯಾಸ್ ಟರ್ಬೈನ್ ಇಂಜಿನ್, ಕಮರ್ಷಿಯಲ್ ಏರ್ ಕ್ರಾಫ್ಟ್ ಗಳ ಗೇರ್ ಬಾಕ್ಸ್ ಸೇರಿದ ಹಾಗೆ ಸಾಕಷ್ಟು ಉಪಕರಣಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಈ ಕ್ಲಿಮೋ ಮಿಕಾಯನ್ ಏರ್ ಕ್ರಾಫ್ಟ್ ಗಳಿಗೆ ಇಂಜಿನ್ ಅನ್ನು ಕೊಡುತ್ತೆ. ಮಿಕಾಯನ್ ಏರ್ ಕ್ರಾಫ್ಟ್ ಅಂದ್ರೆ MiG 29, 33, MiG 35 ಈ ವಿಮಾನಗಳಿವೆಯಲ್ಲ, ಇವುಗಳ ಇಂಜಿನ್ ಅನ್ನ ತಯಾರು ಮಾಡೋದು ಕ್ಲಿಮೋ. ಹಾಗೆ ಈ ಯುದ್ಧ ವಿಮಾನಗಳಲ್ಲಿ ಬಳಕೆ ಆಗ್ತಾ ಇರೋದು RD-33 ಅನ್ನೋ ಇಂಜಿನ್. ಇನ್ನು ಚೈನಾದ ಟ್ವಿನ್ ಇಂಜಿನ್ ಯುದ್ಧ ವಿಮಾನ ಶೆನ್ಯಾಂಗ್ FC-31 ಇದೆಯಲ್ಲ, ಅದರಲ್ಲಿ ಕೂಡ ಇದೇ ಇಂಜಿನ್ ಅನ್ನೇ ಬಳಸಲಾಗುತ್ತೆ. ಇನ್ನು ನಮ್ಮಲ್ಲಿನ MiG 29 ಯುದ್ಧ ವಿಮಾನಗಳಲ್ಲಿರೋದು ಕೂಡ ಇದೇ RD-33 ಇಂಜಿನ್. ಗೆಳೆಯರೆ, ಮಿಗ್ ಯುದ್ಧ ವಿಮಾನಗಳಿಗೂ ಭಾರತಕ್ಕೂ ತುಂಬಾ ಹಳೆ ಸಂಬಂಧ. MiG 21 ಯುದ್ಧ ವಿಮಾನ ತಯಾರಾದಾಗ ಇಡೀ ಜಗತ್ತು ಆ ಲೋಹದ ಹಕ್ಕಿಯನ್ನ ಕಂಡು ಬೆಚ್ಚಿಬಿತ್ತು. ಅವತ್ತಿಗೆ ಅವು ಸೂಪರ್ಸಾನಿಕ್ ಯುದ್ಧ ವಿಮಾನಗಳ ಹಾಕಿ ಕಂಗೊಳಿಸ್ತಾ ಇದ್ವು. ಹೀಗಾಗಿ ಚೈನಾ MiG ಖರೀದಿಗೆ ಅವತ್ತು ತುಂಬಾ ಉತ್ಸುಕತೆಯನ್ನು ತೋರಿಸ್ತು. ಆದ್ರೆ ಅಲ್ಲವತ್ತು ಮಾವೋ ಝೆಡಾಂಗ್ನ ಮನವಿಯನ್ನ ತಿರಸ್ಕರಿಸಿದ್ದ ರಷ್ಯಾದ ಅವತ್ತಿನ ಪ್ರೀಮಿಯರ್ ನಿಕಿತಾ ಕ್ರುಶ್ಚೇವ್ ಆ ಯುದ್ಧ ವಿಮಾನಗಳನ್ನ ಚೈನಾಗೆ ಕೊಡೋದಕ್ಕೆ ಒಪ್ಪಲಿಲ್ಲ, ಬದಲಿಗೆ ಭಾರತಕ್ಕೆ ಕೊಟ್ಟರು. ಅಲ್ಲಿಂದ ಭಾರತದಲ್ಲಿ ಶುರುವಾಗಿದ್ದು ಮಿಗ್ಗಳ ಯುಗ. ಹೀಗೆ MiG 21 ಬಂದ ನಂತರ MiG 29 ಕೂಡ ಭಾರತಕ್ಕೆ ಬಂತು. ಭಾರತಕ್ಕೆ ತುಂಬಾ ಅಗತ್ಯ ಇದ್ದ ಸಂದರ್ಭದಲ್ಲಿ ಅಂದ್ರೆ ಸಿಯಾಚಿನ್ ಯುದ್ಧದ ಸಂದರ್ಭದಲ್ಲಿ ಈ ಯುದ್ಧ ವಿಮಾನಗಳು ಭಾರತಕ್ಕೆ ಸಿಕ್ಕಿದ್ವು. ಆ ವಿಮಾನಗಳಲ್ಲಿದ್ದದ್ದು ಇದೇ RD-33 ಇಂಜಿನ್. 1987ರ ಹೊತ್ತಿಗೆ ಭಾರತದಲ್ಲಿ ಒಟ್ಟು 66 MiG 29 ಯುದ್ಧ ವಿಮಾನಗಳಿದ್ವು. ಹೀಗಾಗಿ ಭಾರತ ಅವುಗಳನ್ನ 3 ಸ್ಕ್ವಾಡ್ರನ್ಗಳಾಗಿ ವಿಂಗಡಿಸಿ ಆಪರೇಟ್ ಮಾಡ್ತಾ ಇತ್ತು. ಈ ಹಂತದಲ್ಲಿ MiG 29 ಯುದ್ಧ ವಿಮಾನಗಳ ಅಪ್ಗ್ರೇಡೇಷನ್ ಶುರುವಾಯಿತು. ಆ ನಂತರ ಅವುಗಳನ್ನ MiG 29 UPG ಅಂತ ಕರೆದ್ರು. ಆ ಮಿಗ್ಗಳ ಇಂಜಿನ್ ಭಾರತದಲ್ಲೇ ಅಸೆಂಬಲ್ ಮಾಡೋ ಕೆಲಸ ಶುರುವಾಯಿತು. ಹೀಗೆ ಭಾರತದಲ್ಲಿ ಸಿದ್ಧ ಆದ ಇಂಜಿನ್ ಗಳನ್ನ RD-33 MK ಅಂತ ಕರೆದ್ರು. ಆ ಬಳಿಕ ಮಿಗ್ಗಳ ಬಳಕೆಯ ವ್ಯಾಪ್ತಿ ಇನ್ನು 1 ದಶಕಗಳ ಅವಧಿಗೆ ಎಕ್ಸ್ಟೆಂಡ್ ಆಯಿತು. ಗೆಳೆಯರೆ, ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಭಾರತ ದಶಕಗಳ ಹಿಂದಿನಿಂದ ಕೂಡ ರಷ್ಯಾ ಜೊತೆ ಯುದ್ಧ ವಿಮಾನಗಳ ಖರೀದಿ ಮಾಡ್ತಾ ಇದೆ. ನಮ್ಮ HAL ಜೊತೆ ರಷ್ಯಾಗೆ ಒಪ್ಪಂದಗಳಿವೆ. ರಷ್ಯಾದ ತಂತ್ರಜ್ಞರು ಭಾರತಕ್ಕೆ ಬಂದು ನಮ್ಮ HAL ಇಂಜಿನಿಯರ್ಗಳಿಗೆ ತರಬೇತಿ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಇಂಜಿನಿಯರ್ಗಳು ಕೂಡ ರಷ್ಯಾಗೆ ಹೋಗಿ ಬಂದಿದ್ದಾರೆ. ರಷ್ಯಾ ನಮ್ಮ ಅತಿ ದೊಡ್ಡ ಆಯುಧ ಸರಬರಾಜುದಾರ ದೇಶ. ಇಷ್ಟಾದ್ರೂ ಕೂಡ ರಷ್ಯಾ ನಮ್ಮಲ್ಲಿ ಇಂಜಿನ್ ಅಸೆಂಬಲ್ ಮಾಡಿಸ್ತಾ ಇತ್ತೆ ಹೊರತು ಇಂಜಿನ್ ಟೆಕ್ನಾಲಜಿಯ ಹಸ್ತಾಂತರಕ್ಕೆ ಇಷ್ಟು ದಿನ ಮುಂದಾಗಿರಲಿಲ್ಲ. ಯಾಕೆ ಹೀಗೆ ಅಂದ್ರೆ ಡಿಪೆಂಡೆನ್ಸಿಯ ಕಾರಣಕ್ಕೆ. ನಾವು ರಷ್ಯಾನ ಬಿಟ್ಟರೆ ಬೇರೆಲ್ಲಿಗೂ ಹೋಗೋದಿಲ್ಲ ಅನ್ನೋ ಕಾರಣಕ್ಕೆ ರಷ್ಯಾ ನಮಗೆ ಟೆಕ್ನಾಲಜಿಯನ್ನೇ ಕೊಡ್ಲಿಲ್ಲ. ಅದೇ ಪಕ್ಕದ ಚೈನಾ ರಷ್ಯಾ ಟೆಕ್ನಾಲಜಿಯನ್ನು ಕದ್ದು ತಾನೇ ಇಂಜಿನ್ ನಿರ್ಮಾಣ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತು. ಆದ್ರೆ ಭಾರತ ಆ ಕೆಲಸ ಮಾಡೋದಕ್ಕೂ ಹೋಗ್ಲಿಲ್ಲ. ರಷ್ಯಾದಿಂದ ಬಿಡಿ ಭಾಗಗಳು ಬರ್ತಾ ಇದ್ವು, ಮುಖ್ಯ ಅಲ್ಲದ ಕೆಲ ಭಾಗಗಳು ಇಲ್ಲಿ ಸಿದ್ಧ ಆಗ್ತಾ ಇದ್ವು. ಎರಡನ್ನು ಭಾರತದಲ್ಲಿ ಜೋಡಿಸುವ ಕೆಲಸ ನಡೀತಾ ಇತ್ತು. ಆದ್ರೆ ಇತ್ತೀಚೆಗೆ ಭಾರತ ತನ್ನ ನಿಲುವನ್ನು ಬದಲಿಸಿದೆ. ಇನ್ನು ಮುಂದೆ ನಾವು ಏನೇ ಖರೀದಿ ಮಾಡಬೇಕು ಅಂದ್ರೂ ತಂತ್ರಜ್ಞಾನ ವರ್ಗಾವಣೆ ಆಗಬೇಕು, ನಮ್ಮಲ್ಲೇ ತಯಾರಾಗಬೇಕು, ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದೆ ಭಾರತ. ಅದರ ಜೊತೆಗೆ ಅಮೆರಿಕ, ಫ್ರಾನ್ಸ್ ನಂತಹ ದೇಶಗಳು ಭಾರತದ ಜೊತೆ ತಂತ್ರಜ್ಞಾನ ಹಂಚಿಕೊಳ್ಳೋದಕ್ಕೆ ಸಿದ್ಧವಾಗ್ತಾ ಇವೆ. ಅದು ಆಗಲೇಬೇಕು ಅಂತ ಭಾರತ ಕೂಡ ಹಠ ಹಿಡ್ಕೊಂಡು ಕೂತ್ಕೊಳ್ತಾ ಇದೆ. ಜೊತೆಗೆ ನಮ್ಮ ಶಕ್ತಿ ಕೂಡ ಈ ಹಿಂದಿಗಿಂತ ಈಗ ಹೆಚ್ಚಾಗಿದೆ. ಹೀಗಾಗಿ ರಷ್ಯಾ ಕೂಡ ಭಾರತವನ್ನು ಉಳಿಸ್ಕೋಬೇಕು ಅಂದ್ರೆ ತಂತ್ರಜ್ಞಾನ ಹಂಚಿಕೆಗೆ ಮುಂದಾಗಬೇಕು. ಅದನ್ನ ಅವರು ಮಾಡ್ತಾ ಇದ್ದಾರೆ. ಇನ್ನು HAL ನ ಇಂಜಿನ್ ಡಿವಿಷನ್ ಇದೆಯಲ್ಲ, ಇದು 1964ರಲ್ಲಿ ಒಡಿಸ್ಸಾದ ಕೋರಾಪುಟ್ ಅಲ್ಲಿ ಶುರುವಾಯಿತು. ಮೊಟ್ಟ ಮೊದಲ ಬಾರಿಗೆ R11 F2 ಟರ್ಬೋ ಜೆಟ್ ಇಂಜಿನ್ ಗಳನ್ನ ಇಲ್ಲಿ ತಯಾರು ಮಾಡಿದ್ರು. ಅವುಗಳನ್ನ MiG 21 FL ವಿಮಾನಗಳಿಗೆ ಬಳಕೆ ಮಾಡ್ತಾ ಇದ್ರು. ಆ ಬಳಿಕ ಆ ಎಂಜಿನ್ ಘಟಕದಲ್ಲಿ ರಷ್ಯಾದ ಪರವಾನಗಿಯನ್ನು ಪಡ್ಕೊಂಡು ಇನ್ನಿತರ ಯುದ್ಧ ವಿಮಾನಗಳ ಸಾಕಷ್ಟು ಇಂಜಿನ್ ಗಳನ್ನ ತಯಾರು ಮಾಡೋ ಕೆಲಸ ನಡೀತು. ಇದರ ಜೊತೆಗೆ ಇಲ್ಲಿ MiG 21 BIS ಗಾಗಿ R25 ಇಂಜಿನ್ ಮತ್ತು MiG 29 M ಗೆ R29B ಇಂಜಿನ್ಗಳು ನಿರ್ಮಾಣ ಆದವು. 2005ರಲ್ಲಿ ಈ ಡಿವಿಷನ್ ನಲ್ಲಿ ಒಟ್ಟು 120 RD-33 ಸೀರೀಸ್ ನ ಇಂಜಿನ್ಗಳನ್ನು ಕೂಡ ಅಸೆಂಬಲ್ ಮಾಡುವ ಒಪ್ಪಂದಕ್ಕೆ HAL ಸಹಿ ಹಾಕ್ತು. 2007ರಲ್ಲಿ ಆ ಕೆಲಸ ಶುರುವಾಯಿತು. ಹೀಗೆ ರಷ್ಯಾದ ಯುದ್ಧ ವಿಮಾನಗಳಿಗೆ ಸಂಬಂಧಪಟ್ಟ ಸಾಕಷ್ಟು ಇಂಜಿನ್ಗಳನ್ನ ಭಾರತದಲ್ಲಿ ತಯಾರು ಮಾಡಲಾಗ್ತಾ ಇದೆ. ಆದ್ರೂ ರಷ್ಯಾ ಇಲ್ಲಿವರೆಗೆ ಯಾವುದೇ ಟೆಕ್ನಾಲಜಿಯನ್ನ ಭಾರತಕ್ಕೆ ಕೊಟ್ಟಿರಲಿಲ್ಲ. ಆದ್ರೆ ಈಗ ಅದನ್ನ ಕೊಡೋದಿಕ್ಕೆ ರಷ್ಯಾ ಒಪ್ಪಿಕೊಳ್ತಾ ಇದೆ. ಅದೆಲ್ಲ ಸರಿ, ಆದ್ರೆ ಪಾಕಿಸ್ತಾನದ ಯುದ್ಧ ವಿಮಾನಗಳಿಗೆ ಬಳಕೆ ಮಾಡೋ ಇಂಜಿನ್ ಭಾರತದಲ್ಲಿ ತಯಾರಾಗುತ್ತೆ ಅಂತಲ್ವಾ ಹೇಳಿದ್ದು. ಇದೇನು ರಷ್ಯಾ ಜೊತೆ ಆದ ಒಪ್ಪಂದದ ಬಗ್ಗೆನೇ ಹೇಳ್ತಾ ಇದ್ದೀನಿ ಅಂತ ನೀವು ಅಂದ್ಕೋತಾ ಇದ್ದೀರೇನೋ. ಗೆಳೆಯರೆ, ಇದೇ RD-33 ಇಂಜಿನ್ಗಳನ್ನೇ
ಚೈನಾ ತನ್ನ JF-17 ನಲ್ಲಿ ಕೂಡ ಬಳಕೆ ಮಾಡ್ತಾ ಇರೋದು. ಈ JF-17 ಅನ್ನೋದು ಸಿಂಗಲ್ ಎಂಜಿನ್ ಫೈಟರ್ ಜೆಟ್. ಇದನ್ನು ಪಾಕಿಸ್ತಾನ್ ಏರೋನಾಟಿಕಲ್ ಕಾಂಪ್ಲೆಕ್ಸ್ ಹಾಗೂ ಚೈನಾದ ಚೆಂಗ್ಡು ಏರ್ಕ್ರಾಫ್ಟ್ ಕಾರ್ಪೊರೇಷನ್ಗಳು ಜಂಟಿಯಾಗಿ ನಿರ್ಮಾಣ ಮಾಡುತ್ತವೆ. ಜಂಟಿ ನಿರ್ಮಾಣ ಅಂದ್ರೆ ಎಲ್ಲಾ ಕೂಡ ಚೈನಾದಲ್ಲಿ ರೆಡಿ ಆಗತ್ತೆ. ಪೇಂಟಿಂಗು ಟಿಂಕರಿಂಗ್ ಕೆಲಸನ ಪಾಕಿಸ್ತಾನ ಮಾಡುತ್ತೆ. ಆಮೇಲೆ ಅದರ ಮೇಲೆ ಪಾಕಿಸ್ತಾನದ ಸಿಂಬಲ್ ಅನ್ನು ಹಾಕ್ತಾರೆ. ಎಷ್ಟು ಕೆಲಸ ಮಾಡಿದ್ರು ಜಂಟಿ ನಿರ್ಮಾಣನೇ. ಇದನ್ನ ಚೈನಾ ಪಾಕಿಸ್ತಾನಗಳು 4ನೇ ತಲೆಮಾರಿನ ಯುದ್ಧ ವಿಮಾನ ಅಂತ ಹೇಳಿಕೊಳ್ಳುತ್ತವೆ. ಇಲ್ಲಿ ಕೂಡ ಚೈನಾ ಬಳಕೆ ಮಾಡ್ತಾ ಇರೋ JF-17ಗಳು ಚೆನ್ನಾಗಿವೆ, ಪರವಾಗಿಲ್ಲ. ಆದ್ರೆ ಅವರು ಪಾಕಿಸ್ತಾನಕ್ಕೆ ಹಾಗೂ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರೋ ವಿಮಾನಗಳಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಇದು ನಮ್ಮ ತೇಜಸ್ಗೆ ಸರಿಸಾಟಿ ಅಂತ ಚೈನಾ ಹೇಳ್ತಾದ್ರೂ ತೇಜಸ್ ಮುಂದೆ ಇವು ತುಂಬಾ ಡಲ್ ಹೊಡೆಯುತ್ತವೆ ಅಂತ ಜಗತ್ ಹೇಳ್ತಾ ಇದೆ. ಈ JF-17 ನಲ್ಲಿ ಬಳಕೆ ಆಗ್ತಾ ಇರೋದು ಕೂಡ ರಷ್ಯಾ ನಿರ್ಮಿತ RD-33 ಇಂಜನ್ನೇ. ಇದೇ RD-33 ಅನ್ನ ತಯಾರು ಮಾಡೋದಕ್ಕೆ ರಷ್ಯಾ ಭಾರತದ ಜೊತೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಒಪ್ಪಂದವನ್ನು ಮಾಡಿಕೊಂಡಿದೆ. ಹಾಗಂತ ಇದೇನು ದೊಡ್ಡ ಹೆಮ್ಮೆ ಪಡಬೇಕಾದ ಹೆಗಲ್ ತಟ್ಕೋಬೇಕಾದ ವಿಷಯ ಅಲ್ಲ. ಚೈನಾ ತನ್ನ JF-17ಗೆ ಈ ಇಂಜಿನ್ ಅನ್ನು ಬಳಸ್ತಾ ಇದೆ ನಿಜ. ಚೈನಾ ಕೂಡ ಸಾಕಷ್ಟು ವರ್ಷಗಳ ಕಾಲ ರಷ್ಯಾದ ಇಂಜಿನ್ಗಳ ಮೇಲೆ ಡಿಪೆಂಡ್ ಆಗಿತ್ತು. ಸಾಕಷ್ಟು ಒದ್ದಾಟ ಗುದ್ದಾಟಗಳ ನಂತರ ಅವರೀಗ ಅವರದ್ದೇ ಆದ ಸ್ವಂತ ಜೆಟ್ ಇಂಜಿನ್ ತಯಾರು ಮಾಡ್ಕೋತಾ ಇದ್ದಾರೆ. ಅವರು ರಷ್ಯಾದ ತಂತ್ರಜ್ಞಾನವನ್ನು ಕದ್ದು ಅದನ್ನ ಅಭಿವೃದ್ಧಿಪಡಿಸಿ ಏನೇನೋ ಮಾಡ್ತಾ ಇದ್ದಾರೆ. ಅವರ ಸ್ವಂತ ಇಂಜಿನ್ಗಳ ಕಾರ್ಯಕ್ಷಮತೆ ಸರಿ ಇಲ್ಲ. ಚೈನಾದ JF-20ಯ ಶಕ್ತಿ ಏನು ಅನ್ನೋದು ಇನ್ನೂ ಕೂಡ ಎಲ್ಲೂ ಸಾಬೀತಾಗಿಲ್ಲ. ಅದರ ನಿಜ ಪರೀಕ್ಷೆಯನ್ನ ಜಗತ್ತು ನೋಡಿಲ್ಲ ಅಂತ ನಾವೆಲ್ಲ ಏನೇನೇ ಮಾತಾಡ್ಕೊಂಡ್ರು ಕೂಡ ಚೈನಾದ ಬಳಿ ಅದರದ್ದೇ ಆದ ಇಂಜಿನ್ ತಂತ್ರಜ್ಞಾನ ಇದೆ ಅನ್ನೋದನ್ನ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಹಾಗೆ ಅಂಥದ್ದೊಂದು ಯುದ್ಧ ವಿಮಾನ ಇಂಜಿನ್ ತಂತ್ರಜ್ಞಾನವನ್ನು ಹೊಂದೋದಕ್ಕೆ ಭಾರತಕ್ಕೆ ಇದುವರೆಗೆ ಸಾಧ್ಯವಾಗಿಲ್ಲ ಅನ್ನೋದನ್ನು ಕೂಡ ನಾವು ಒಪ್ಕೋಬೇಕು. ಹಾಗಂತ ನಾವು ಪ್ರಯತ್ನನೇ ಮಾಡಿಲ್ವಾ? ನಮ್ಮ HAL ತನ್ನ LCA ಅಂದ್ರೆ ಲೈಟ್ ಕಾಂಬ್ಯಾಕ್ಟ್ ಏರ್ ಕ್ರಾಫ್ಟ್ ಗಾಗಿ ಕಾವೇರಿ ಇಂಜಿನ್ ಅನ್ನ ತಯಾರು ಮಾಡೋ ಪ್ರಯತ್ನವನ್ನು ಮಾಡ್ತು. ಆದ್ರೆ ಆ ಇಂಜಿನ್ ಯಶಸ್ವಿ ಆಗಲಿಲ್ಲ. ಹೀಗಾಗಿ LCAಗೆ ಅಮೆರಿಕಾದ GE-404 ಇಂಜಿನ್ ಅನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಈಗ LCA Mark IIಗೆ GE ತನ್ನ 414F ಇಂಜಿನ್ ಗಳನ್ನ ಕೊಡ್ತಾ ಇದೆ. ಅದು ಕೂಡ ತಂತ್ರಜ್ಞಾನ ಹಂಚಿಕೆಯ ಒಪ್ಪಂದದ ಮೂಲಕ. ಈಗ ರಷ್ಯಾ ತನ್ನ ಇಂಜಿನ್ ತಂತ್ರಜ್ಞಾನವನ್ನು ಕೂಡ ಭಾರತಕ್ಕೆ ಕೊಡ್ತಾ ಇದೆ. ಫ್ರಾನ್ಸ್ನ ಸ್ಯಾಫ್ರಾನ್ ಕೂಡ ಇದೇ ತರದ ಒಪ್ಪಂದಕ್ಕೆ ಮುಂದಾಗ್ತಾ ಇದೆ. ಇಲ್ಲಿ ವಿದೇಶಿ ತಂತ್ರಜ್ಞಾನ ಸಿಗುತ್ತಲ್ಲ ಸಾಕು ಅಂದ್ಕೊಂಡು ಅವುಗಳನ್ನೇ ತಯಾರು ಮಾಡಿಕೊಂಡು ಇದ್ದು ಬಿಡೋಣ ಅಂತ ಭಾರತ ಏನಾದ್ರೂ ಭಾವಿಸಿದ್ರೆ ಯಾವತ್ತಿಗೂ ಕೂಡ ನಮ್ಮದೇ ಆದ ಇಂಜಿನ್ ಅಭಿವೃದ್ಧಿ ಅನ್ನೋದು ನಮ್ಮಿಂದ ಸಾಧ್ಯ ಆಗೋದಿಲ್ಲ. ವಿದೇಶದಿಂದ ಏನು ಬರುತ್ತೋ ಬರ್ಲಿ, ಅದನ್ನು ನೋಡಿ ಅರ್ಥ ಮಾಡ್ಕೊಂಡು ಇಲ್ಲಿ ನಾವು ನಮ್ಮದೇ ಆದ ಇನ್ನಷ್ಟು ಅಭಿವೃದ್ಧಿ ಹೊಂದಿದ ಇಂಜಿನ್ ತಯಾರಿಗೆ ಪ್ರಯತ್ನ ಅಂತೂ ಪಡಬೇಕಾಗತ್ತೆ. ಆಗಷ್ಟೇ ಭಾರತ ಹಮ್ಮಿಕೊಂಡಿರೋ ಆಮ್ಕಾ ಪ್ರಾಜೆಕ್ಟ್ ಯಶಸ್ವಿ ಆಗೋದು. ಇನ್ನು ನಮ್ಮ ಈ ಆಮ್ಕಾ ಪ್ರಾಜೆಕ್ಟ್ ಇದೆಯಲ್ಲ, ಇದು ಯಶಸ್ವಿ ಆಗಲೇಬಾರದು ಅಂತ ಸಾಕಷ್ಟು ದೇಶಗಳು ಹರಕೆ ಹೊತ್ಕೊಂಡಿವೆ ಅನ್ನೋದು ಕೂಡ ಸುಳ್ಳಲ್ಲ. ಯಾಕೆಂದ್ರೆ ಒಂದ್ ವೇಳೆ ಭಾರತ ಸ್ವತಂತ್ರವಾಗಿ 5th ಜನರೇಷನ್ ಏರ್ ಕ್ರಾಫ್ಟ್ ಅನ್ನ ತಯಾರು ಮಾಡಿಕೊಂಡು ಬಿಡ್ತು ಅಂತ ಇಟ್ಕೊಳ್ಳಿ, ಆಗ ಅಮೆರಿಕ, ಫ್ರಾನ್ಸ್, ರಷ್ಯಾದಂತಹ ದೇಶಗಳಿಂದ ಭಾರತ ಯುದ್ಧ ವಿಮಾನಗಳನ್ನ ಖರೀದಿ ಮಾಡೋದನ್ನ ನಿಲ್ಲಿಸಿ ಬಿಡುತ್ತೆ. ಜೊತೆಗೆ ತನ್ನ ಯುದ್ಧ ವಿಮಾನಗಳನ್ನ ಬೇರೆ ದೇಶಗಳಿಗೆ ಮಾರಾಟ ಮಾಡುವ ಮಟ್ಟಕ್ಕೆ ಕೂಡ ಭಾರತ ಬೆಳೆದು ನಿಂತುಕೊಳ್ಳುತ್ತೆ. ಅದರ ಅರ್ಥ ಈ ಮುಂದುವರೆದ ದೇಶಗಳ ಯುದ್ಧ ವಿಮಾನ ತಯಾರಿಕಾ ಕಂಪನಿಗಳೇನಿವೆ ಅವುಗಳಿಗೆ ಮತ್ತೊಬ್ಬ ಕಾಂಪಿಟೇಟರ್ ಹುಟ್ಕೊಂಡ್ ಹಾಗಾಗತ್ತೆ. ಪ್ರತಿಸ್ಪರ್ಧಿ ಹುಟ್ಕೊಳ್ಳೋದನ್ನ ಯಾರ ತಾನೇ ಇಷ್ಟಪಡ್ತಾರ್ರಿ? ಹೀಗಾಗಿ ಯಾವತ್ತಿಗೂ ಭಾರತ ತನ್ನದೇ ಆದ ಸ್ವಂತ ಯುದ್ಧ ವಿಮಾನ ಇಂಜಿನ್ ಅನ್ನ ತಯಾರು ಮಾಡಿಕೊಳ್ಳೋದು ಬೇಡ ಅಂತ ಆ ದೇಶಗಳು ಬಯಸ್ತಾ ಇವೆ. ಅದೇ ಕಾರಣಕ್ಕಾಗಿನೇ ಅವರು ನಮಗೆ ಯುದ್ಧ ವಿಮಾನಗಳ ಇಂಜಿನ್ ತಂತ್ರಜ್ಞಾನವನ್ನು ಕೊಡೋದಕ್ಕೆ ಕೂಡ ಮುಂದೆ ಬರ್ತಾ ಇರೋದು. ಹೀಗಾಗಿನೇ ಭಾರತ ವಿದೇಶಿ ತಂತ್ರಜ್ಞಾನ ಹಂಚಿಕೆಯಿಂದ ತೃಪ್ತಿ ಪಟ್ಟುಕೊಂಡು ಇಷ್ಟೇ ಸಾಕು ಅಂದ್ಕೊಳ್ಳೋದಕ್ಕೆ ಹೋಗಬಾರದು. ನಾವು ನಮ್ಮದೇ ಆದ ಸ್ವಂತ ಟೆಕ್ನಾಲಜಿಯನ್ನ ಅಭಿವೃದ್ಧಿ ಪಡಿಸಿಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಇದು ಗೆಳೆಯರೆ ಭಾರತ ಮತ್ತು ರಷ್ಯಾದ ನಡುವೆ ಆಗಿರುವ RD-33 ಇಂಜಿನ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಒಪ್ಪಂದದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.